ಶಿವಗಂಗೆ ಕ್ಷೇತ್ರವು ಒಂದು ಸಾಹಸ ಮತ್ತು ಭಕ್ತಿಯ ಕೇಂದ್ರವಾಗಿದೆ. ಸುಮಾರು 804 ಮೀಟರ್ ಅಥವಾ 2640 ಅಡಿ ಎತ್ತರವಿರುವ ಸುಂದರ ಪರ್ವತ ಶಿಖರ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದಾಬಸ್ಪೇಟೆಯಿಂದ 7 ಕಿಲೋಮೀಟರ್ ದೂರದಲ್ಲಿ ಹಾಗೂ ಬೆಂಗಳೂರಿನಿಂದ 56 ಕಿಲೋಮೀಟರ್ ದೂರದಲ್ಲಿದೆ. ಶಿವಗಂಗೆಯು ಭಕ್ತಿ ಪ್ರಧಾನ ತೀರ್ಥಯಾತ್ರೆ ಮತ್ತು ಸಾಹಸಮಯ ತಾಣವಾಗಿದೆ. ದೂರದಿಂದ ಬೆಟ್ಟವು ಶಿವಲಿಂಗದ ಆಕಾರದಲ್ಲಿ ಕಾಣುತ್ತದೆ. ಶಿವಲಿಂಗವು ಶಿವನ ಒಂದು ರೂಪವಾಗಿದೆ. ಬೆಟ್ಟದ ಮೇಲಿರುವ ಅನೇಕ ಜಲತಾಣಗಳನ್ನು ಪವಿತ್ರ ಗಂಗಾ ನದಿ ಎಂದು ನಂಬುತ್ತಾರೆ. ಇದರ ಪರಿಣಾಮವಾಗಿ ಈ ಬೆಟ್ಟವನ್ನು ಶಿವಗಂಗೆ ಎಂದು ಕರೆಯುತ್ತಾರೆ. ನಂದಿ ಕಲ್ಲಿನ ಕೆತ್ತನೆಯು ಈ ಸ್ಥಳದ ಪ್ರಮುಖ ಆಕರ್ಷಣೆಯಾಗಿದೆ. ಗಂಗಾಧರೇಶ್ವರ, ಹೊನ್ನದೇವಿ ದೇವಸ್ಥಾನ, ಒಳಕಲ್ಲು ತೀರ್ಥ, ನಂದಿ ಪ್ರತಿಮೆ, ಪಾತಾಳಗಂಗೆ ಇವುಗಳ ಸಂಗಮದಿಂದ ಈ ಸ್ಥಳವನ್ನು ದಕ್ಷಿಣ ಕಾಶಿ ಅಥವಾ ದಕ್ಷಿಣ ಭಾರತದ ಕಾಶಿ ಎಂದು ಕರೆಯಲ್ಪಡುತ್ತದೆ. ಪ್ರಮುಖವಾಗಿ ಟ್ರೆಕ್ಕಿಂಗ್ ಮತ್ತು ರಾಕ್ ಕ್ಲೈಂಬಿಂಗ್ಗೆ ಪ್ರಸಕ್ತ ಸ್ಥಳವಾಗಿದೆ. ಇದರಿಂದ ಸಾಹಸ ಕ್ರೀಡಾ ಪ್ರವಾಸಿಗರ ಅನ್ವೇಷಕರನ್ನು ಮತ್ತು ಬೆಟ್ಟದ ವೈಶಿಷ್ಟ್ಯವನ್ನು ಸವಿಯಲು ಅತ್ಯುತ್ತಮ ಸ್ಥಳವಾಗಿದೆ. ಈ ಸ್ಥಳವು ಹೊಯ್ಸಳ ರಾಜರ ನಿಯಂತ್ರಣದಲ್ಲಿತ್ತು ಮತ್ತು ವಿಷ್ಣುವರ್ಧನನ ಪತ್ನಿ ರಾಣಿ ಶಾಂತಲಾ ಅವರು ಈ ಬೆಟ್ಟದಲ್ಲಿ ಖಿನ್ನತೆಯಿಂದ ಆತ್ಮಹತ್ಯೆ ಮಾಡಿಕೊಂಡರು. ಏಕೆಂದರೆ ಅವಳು ತನ್ನ ಮಗುವಿಗೆ ಜನ್ಮ ನೀಡಲಿಲ್ಲ ಎಂಬ ಮಾನಸಿಕ ಖಿನ್ನತೆಯಿಂದ ಅವರು ಆತ್ಮಹತ್ಯೆ ಮಾಡಿಕೊಂಡರು. ಆದ್ದರಿಂದ ಈ ಸ್ಥಳವನ್ನು ಶಾಂತಲಾ ಡ್ರಾಪ್ ಎಂದು ಗುರುತಿಸಲಾಗಿದೆ. ಈ ಸ್ಥಳದ ಇತಿಹಾಸದ ಬಗ್ಗೆ ಹೇಳಬೇಕೆಂದರೆ ಇದು ಹೊಯ್ಸಳ ಸಾಮ್ರಾಜ್ಯದ ಆಡಳಿತದಲ್ಲಿ ಇತ್ತು. ರಾಜ ವಿಷ್ಣುವರ್ಧನನ ರಾಣಿಯಾಗಿದ್ದಂತಹ ಶಾಂತಲಾದೇವಿಯು ಖಿನ್ನತೆಯ ಪರಿಣಾಮವಾಗಿ ಈ ಬೆಟ್ಟದಿಂದ ಕೆಳಗೆ ಹಾರಿ ಆತ್ಮಹತ್ಯೆ ಮಾಡಿಕೊಂಡಿದ್ದಳು. ಇದರಿಂದಾಗಿ ಈ ಸ್ಥಳವನ್ನು ಈಗ ಶಾಂತಲಾ ಡ್ರಾಪ್ ಎಂದು ಗುರುತಿಸಲ್ಪಡುತ್ತದೆ. ನಂತರದ ದಿನಗಳಲ್ಲಿ ಅಂದರೆ 16ನೇ ಶತಮಾನದ ಅವಧಿಯಲ್ಲಿ ಶಿವಪ್ಪ ನಾಯಕನು ಈ ಬೆಟ್ಟವನ್ನು ಭದ್ರಪಡಿಸಿದನು. 16ನೇ ಶತಮಾನದಲ್ಲಿ ಶಿವಪ್ಪ ನಾಯಕರಿಂದ ಈ ಗುಡ್ಡದ ಕೋಟೆಯನ್ನು ಕೆಡವಲಾಗಿತ್ತು. ಆದರೆ ಬೆಂಗಳೂರಿನ ಸಂಸ್ಥಾಪಕ ಮಾಗಡಿ ಕೆಂಪೇಗೌಡರಿಂದ ಈ ಕೋಟೆಯು ಮತ್ತೆ ಸುಧಾರಿಸಿತು ಮತ್ತು ಅವರು ಈ ಕೋಟೆಯಲ್ಲಿ ಅವರ ನಿಧಿ ಭಾಗವನ್ನು ಉಳಿಸಿಕೊಂಡರು. ಶಿವಗಂಗೆ ದೂರದ ಬೆಟ್ಟದಿಂದ ಶಿವಲಿಂಗದಂತೆ ಕಾಣಿಸುತ್ತದೆ. ಇದರಲ್ಲಿ 5 ದೇವಾಲಯಗಳಿವೆ. ಪ್ರವೇಶದ್ವಾರದಲ್ಲಿ ಗಣೇಶನ ಬೃಹತ್ ಗಾತ್ರದ ಪ್ರತಿಮೆಯಿಂದ ನಿಮ್ಮನ್ನು ಸ್ವಾಗತಿಸಲಾಗುತ್ತದೆ ಮತ್ತು ಗಗಡೇಶ್ವರ ದೇವಸ್ಥಾನ ಅಂದರೆ ಶಿವ ದೇವಾಲಯವಿದೆ. ಅದರ ಮೇಲೆ ಏರಲು ಕೆಲವು ಮೆಟ್ಟಿಲುಗಳಿವೆ. ಇಲ್ಲಿನ ಒಂದು ವಿಶೇಷತೆ ಎಂದರೆ ನೀವು ಈ ಶಿವಲಿಂಗದ ಮೇಲೆ ತುಪ್ಪ ಸುರಿಯುವಾಗ ತುಪ್ಪ ತಕ್ಷಣ ಬೆಣ್ಣೆಯಾಗುತ್ತದೆ. ಇಲ್ಲಿ ಒಂದು ಓಲಕಲ್ ತೀರ್ಥವಿದೆ. ಅಲ್ಲಿ ನೀರಿನ ಬುಗ್ಗೆ ಕಾಣಬಹುದು. ಈ ನೀರಿನ ವಿಶೇಷತೆ ಎಂದರೆ ಸಾಮಾನ್ಯರಿಗೆ ಈ ನೀರನ್ನು ಸ್ಪರ್ಶಿಸಲು ಸಾಧ್ಯವಿಲ್ಲ. ಒಳ್ಳೆಯ ಮನಸ್ಸಿನ ಅಥವಾ ಧರ್ಮನಿಷ್ಠ ಸ್ವಭಾವದವರು ಮಾತ್ರ ಈ ನೀರನ್ನು ಮುಟ್ಟಲು ಸಮರ್ಥರು ಎಂದು ನಂಬಲಾಗಿದೆ. ಶಿವಲಿಂಗಕ್ಕೆ ತುಪ್ಪದಿಂದ ಅಭಿಷೇಕವನ್ನು ಮಾಡಿದಾಗ ತುಪ್ಪ ಬೆಣ್ಣೆಯಾಗುತ್ತದೆ ಎನ್ನುವುದು ಆಸಕ್ತಿದಾಯಕ ಪವಾಡ. ಅಭಿಷೇಕದ ಸಮಯದಲ್ಲಿ ಭಕ್ತರು ಆ ಪವಾಡವನ್ನು ನೋಡುತ್ತಾರೆ. ಬೆಣ್ಣೆಯಾಗುವ ತುಪ್ಪಕ್ಕೆ ಔಷಧೀಯ ಶಕ್ತಿ ಇದೆ ಮತ್ತು ಅನೇಕ ಕಾಯಿಲೆಗಳನ್ನು ಗುಣಪಡಿಸಬಹುದು ಎಂದು ಹೇಳಲಾಗುತ್ತದೆ. ದಂತಕಥೆಯ ಪ್ರಕಾರ ಈ ದೇವಾಲಯದ ಗರ್ಭಗುಡಿಯಿಂದ ರಹಸ್ಯವಾದ ಸುರಂಗವಿದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.